ಡಾರ್ಲಿಂಗ್ಸ್, ಈ ವಿಡಿಯೋ ಎಲ್ರಿಗೂ ಅಲ್ಲ, ಸ್ವಲ್ಪ ಜನಕ್ಕೆ ಮಾತ್ರ. ಮತ್ತೆ ಗಾಂಡುಗಳ ತರ ಬಂದು ಎಲ್ರು ಹಂಗೆ ಇರಲ್ಲ ಅಂತ ಕತೆಗಳ್ದಂಗ್ ಬಿಡಿ. ಈ ಹುಡುಗಿರ್ ಸ್ವಲ್ಪ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಬರೀ ಸೆಲ್ಫಿಶ್ ಸೂಳೆಗಳೇ ಆಗ್ಬಿಟ್ಟಿದ್ದಾರೆ. ಯಾರ ಜೊತೆಯಾದ್ರೂ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಇವರಿಗೆ ಬೇರೆ ಇನ್ನೇನು ಅವಶ್ಯಕತೆ ಇರಲ್ಲ. ನೋಡಕ್ ಚೆನ್ನಾಗಿದ್ದಾನ, ಗಟ್ಟಿಯಾಗಿ ಮಾಡ್ತಾನ, ಗಟ್ಟಿಯಾಗಿ ಖರ್ಚು ಮಾಡ್ತಾನ, ಗಟ್ಟಿಯಾಗಿ ತಿರುಗಿಸ್ತಾನ, ತಿನ್ನಿಸ್ತಾನ, ಸಾಕು. ಟೆಂಪರವರಿಗೆ ಅಲ್ವಾ, ತಿರುಗೋ ಅಷ್ಟು ದಿನ ತಿರುಗ್ತಾರೆ. ಮತ್ತೆ ಮಾತಾಡೋದ್ರಲ್ಲಿ ಏನ್ ಕಮ್ಮಿ ಇಲ್ಲ. ನೀನೇ ನನ್ ಪ್ರಾಣ, ನೀನೇ ನನ್ ಜೀವ, ನನ್ ಕೊನೆ ಉಸಿರಿರೋವರೆಗೂ ನಾನ್ ನಿನ್ ಜೊತೆನೆ, ಇಲ್ಲ ಅಂದ್ರೆ ನೆಗದು ಬಿದ್ದು ನಳ್ಳಿಕಾಯಿ ಹಾಕ್ತೀನಿ ಅಂತ ಹೇಳ್ತಾರೆ. ಏನಕ್ಕೆ ಇವೆಲ್ಲ? ಇಂಥವ್ರ ಕ್ಯಾರೆಕ್ಟ್ರೇ ಎಷ್ಟು. ಮತ್ತೆ ಏನಂದ್ರೆ ಇರೋಷ್ಟು ದಿನ ಜೊತೆಲಿರೋಣ, ಜೊತೆಲಿ ತಿನ್ನನ, ತಿರ್ಗನ, ಮಲಗನ ಅಂದ್ರೆ ಇನ್ನು ಎಲ್ಲಿ ನನ್ನ ತಪ್ಪಾಗಿ ತಿಳ್ಕೊತಾನೋ, ಎಲ್ಲಿ ಯೂಸ್ ಮಾಡ್ಕೋತಿದ್ದಾಳೆ ಅನ್ಕೋತಾನೋ, ಪ್ರಾಸ್ಟಿಟ್ಯೂಟ್ ಅನ್ಕೋತಾನೋ, ಬೇವರ್ಸಿ ಅನ್ಕೋತಾನೋ, ಬಜಾರೋಳು ಅನ್ಕೋತಾನೋ ಅಂತ ಇಲ್ದೇ ಇರೋದೆಲ್ಲ ಇವರೇ ಅನ್ಕೊಂಡು ನಾವು ಜೀವನ ಪೂರ್ತಿ ಜೊತೆಲಿರೋಣ, ಮದುವೆ ಮಾಡ್ಕೊಳ್ಳೋಣ, ಮಕ್ಳು ಮಾಡ್ಕೊಳ್ಳೋಣ, ಅವರಿಗೆ ಇಂತಿಂತ ಹೆಸರಿಡೋಣ, ಬೈಕ್, ಕಾರು, ಬಂಗ್ಲೆ ಅನ್ಕೊಂಡು ಬರೀ ಓಳು ಅವನಮ್ಮನ್ ಇವ್ರ ಸ್ವಾರ್ಥಕ್ಕೋಸ್ಕರ ಹುಡುಗರಿಗೆ ಇಲ್ದೇ ಇರೋ ಎಕ್ಸ್ಪೆಕ್ಟೇಷನ್ ಹುಟ್ಟಾಕಿ ಮತ್ತದೇನ್ ಅನ್ಸುತ್ತೋ ಗೊತ್ತಿಲ್ಲ. ಇವನ್ಗಿಂತ ಚೆನ್ನಾಗಿರೋನ್ ಸಿಗ್ಬೋದೇನೋ, ನೋಡಿದ್ದೆ ಏನ್ ನೋಡೋದು, ಇವನ್ಗಿಂತ ಬೆಟರ್ ಆಗಿರೋನ್ ಸಿಗ್ಬೋದೇನೋ, ಇಲ್ಲಾಂದ್ರೆ ಸೈದಲ್ಲಿ ಏನಾದ್ರೂ ಸ್ವಲ್ಪ ದೊಡ್ಡದಾಗ್ ಸಿಗ್ಬೋದೇನೋ ಅನ್ಕೋತಾರೇನೋ ಗೊತ್ತಿಲ್ಲ. ಬಟ್ ಲಾಸ್ಟ್ ಏನೋ ಒಂದ್ ರೀಸನ್ ಹೇಳ್ಬೇಕಲ್ವಾ. ಸೊ ನಿನ್ನ ಹತ್ರ ಗೌರ್ಮೆಂಟ್ ಜಾಬ್ ಇಲ್ಲ ಅಲ್ವಾ, ನಮ್ಮನೇಲಿ ಒಪ್ಕೊಳ್ಳೋದು ಕಷ್ಟ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡೋಣ ಅಂತ ಸಿಂಪಲ್ ಆಗಿ ಹೇಳ್ತಾರೆ. ಇಂಥವ್ರಿಗೆಲ್ಲ ಏನಾಗ್ಬೇಕು ಅಂದ್ರೆ ಹುಡುಗಂಗೆ ಮೀಟರ್ ಇದೆ, ಮ್ಯಾಟ್ರ್ ಇಲ್ಲ ಅಂತ ಮದುವೆ ಆದ್ಮೇಲೆ ಗೊತ್ತಾಗ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಇವಾಗಿನ ಕಾಲದಲ್ಲಿ ಚಾಕ್ಲೇಟ್ ಕೊಡೋದ್ರಿಂದ ಪ್ರೀತಿ ಜಾಸ್ತಿ ಆಗಲ್ಲ ಡಾರ್ಲಿಂಗ್, ಚಾಕ್ಲೇಟ್ ಫ್ಲೇವರ್ ಹಾಕೊಂಡ್ ಕೊಡೋದ್ರಿಂದ ಪ್ರೀತಿ ಜಾಸ್ತಿ ಆಗುತ್ತೆ. ನನ್ ಪ್ರಕಾರ ದುಡ್ಡೇ ಇಂಪಾರ್ಟೆಂಟ್ ಚಿನ್ನ. ಹ್ಯಾಂಡ್ಸಮ್ ಆಗೇನು ಅಂಬಾನಿ ಮಗನೂ ಇಲ್ಲ.